ಫಸ್ಟ್ ಪಿ ಯು ಸಿ ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನಾಗ ನೋಡ್ತಾ ಹೋಗೋಣ. ಸೊ ನಿಮಗೆ ಟೋಟಲಿ 3 ಚಾಪ್ಟರ್ಸ್ ಇದೆ. ದಟ್ ಈಸ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಸೊ ಈ 3 ಚಾಪ್ಟರ್ಸ್ಗೆ ಫ್ಲೂಯಿಡ್ಸ್ ಎಲ್ಲ ದೊಡ್ಡ ಚಾಪ್ಟರ್ ಅಂತ ಅನ್ನಿಸಬಹುದು. ಬಟ್ ನಾನು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವೆಶನ್ಸನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ನೀವು ಇಷ್ಟನ್ನೇ ಓದಿದ್ರೆ ದಟ್ ಇಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಓಕೆ, ಸೊ ನೀವು ಕ್ವೆಶನ್ಸ್ನ ಚೆನ್ನಾಗಿ ಪ್ರಿಪೇರ್ ಆದರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಯಲಿ ಡೂ ವೆಲ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಯಾವ್ಯಾವ ಕ್ವೆಶನ್ಸನ್ನು ನೋಡ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ಸ್ ನಾನು ಹಾಕ್ತಾ ಇರ್ತೀನಿ. ಲೆಟ್ಸ್ ಗೋ ಇನ್ ಟು ದಿ ವಿಡಿಯೋ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಮತ್ತು ವೆರಿ ಸಿಂಪಲ್ ಚಾಪ್ಟರ್ ಇದು. ಓಕೆ, ಜಾಸ್ತಿ ಏನಿದ್ರಲ್ಲಿ ಇರೋದೆಲ್ಲ ಕಂಟೆಂಟ್ಸು. ಸೊ ಕೆಲವೊಂದು ಕಾನ್ಸೆಪ್ಟ್ಸ್ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಡೆಫಿನೆಟ್ಲಿ ಕ್ಯಾನ್ ಡೂ ರಿಯಲಿ ವೆಲ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಇದರಲ್ಲಿ ಬೇಸಿಕ್ ಡೆಫಿನೇಷನ್ಸ್ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಫಸ್ಟ್, ವಾಟ್ ಇಸ್ ಸ್ಟ್ರೆಸ್, ವಾಟ್ ಇಸ್ ಸ್ಟ್ರೈನ್. ಓಕೆ, ಸೊ ಸ್ಟ್ರೆಸ್ಸಲ್ಲಿ ನಿಮಗೆ ಕೆಲವೊಂದು ಟೈಪ್ ಆಫ್ ಸ್ಟ್ರೆಸ್ ಬರುತ್ತೆ. ಓಕೆ, ವಾಟ್ ಇಸ್ ಕಂಪ್ರೆಸಿವ್ ಸ್ಟ್ರೆಸ್, ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಮತ್ತು ಶೇರಿಂಗ್ ಸ್ಟ್ರೆಸ್ಸು ಇವೆಲ್ಲ ಬರುತ್ತೆ. ಸೊ ಅದರ ಡೆಫಿನೇಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಅದಾದಮೇಲೆ ವಾಲ್ಯೂಮ್ ಸ್ಟ್ರೈನ್. ನೆಕ್ಸ್ಟ್ ಹುಕ್ಸ್ ಲಾ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಫ್ರಮ್ ದಿಸ್ ಚಾಪ್ಟರ್. ವಾಟ್ ಇಸ್ ಹುಕ್ಸ್ ಲಾ. ಓಕೆ, ಡಿಫೈನ್ ಹುಕ್ಸ್ ಲಾ ಅಂತ ಹೇಳ್ತಾರೆ. ಸೊ ಅದನ್ನು ಡಿಫೈನ್ ಮಾಡಿ ನೀವು ಅದನ್ನು ಈ ಕ್ವೆಶನ್ನ ಬರೀಬೇಕಾಗುತ್ತೆ. ಮತ್ತು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಂದರೆ ಸ್ಟ್ರೆಸ್ ಸ್ಟ್ರೈನ್ ಕರ್ವ್. ಸೊ ಈ ಕರ್ವ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ 3 ಮಾರ್ಕ್ಸ್. ಇದನ್ನು ಬರೆದು ABCD ಈ ಪಾಯಿಂಟ್ಸ್ನ ಮೆನ್ಷನ್ ಮಾಡೋಕ್ಕೆ ಹೇಳ್ತಾರೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಅಲ್ಲಿ ಎ ಅಂದರೆ ಪ್ರೊಪೋರ್ಷನಲ್ ಲಿಮಿಟ್, ಅಂದರೆ ಅಲ್ಲಿವರೆಗೂ ನಿಮಗೆ ಪ್ರೊಪೋರ್ಷನಲ್ ಆಗುತ್ತೆ. ಓಕೆ, ಮತ್ತು ಎ ಇಂದ ಸಿ ವರೆಗೂ ಏನದು ಪರ್ಮನೆಂಟ್ ಸೆಟ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ಸಿ ಇಂದ ಡಿ ಏನಿದೆಯಲ್ಲ, ಸೊ ದಟ್ ಇಸ್ ಪ್ರೊಪೋರ್ಷನಲ್ ಲಿಮಿಟ್ ಆ್ಯಂಡ್ ಇ ಈಸ್ ಫ್ರ್ಯಾಕ್ಚರ್ ಪಾಯಿಂಟ್. ಸೊ ಅದರ ಬೇಸಿಸ್ ಮೇಲೆ ಡಕ್ಟಿಲಿಟಿ ಮತ್ತು ಬ್ರಿಟಲ್ನೆಸ್ನ ನಾವು ಹೇಳ್ತೀವಿ. ಓಕೆ, ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಸೊ ಅದನ್ನು ನೋಡ್ಕೊಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ, ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಫಾರ್ ಎಲಾಸ್ಟಿಕ್ ಟಿಶ್ಯೂ ಅಯೋಟಾ. ಸೊ ಇದನ್ನು ಕೆಲವೊಂದ್ಸಲ MCQs ಅಲ್ಲಿ ಕೇಳ್ಬೋದು, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಎಲಾಸ್ಟೋಮರ್ಸ್ ಅಂತ ಏನಂತ ಕೇಳ್ತಾರೆ. ನೆಕ್ಸ್ಟ್ ಯಂಗ್ಸ್ ಮಾಡ್ಯುಲಸ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ವಾಟ್ ಈಸ್ ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ಗಿವ್ ಇಟ್ಸ್ ಈಕ್ವೇಷನ್ ಅಂತ ಕೇಳ್ತಾರೆ. ಸೊ ದಟ್ಸ್ ಇಂಪಾರ್ಟೆಂಟ್ ಕ್ವೆಶನ್. ಆ್ಯಂಡ್ ಅದರ SI ಯೂನಿಟ್. ಓಕೆ, ಸೊ ದಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಪ್ರಾಬ್ಲಮ್ಸ್ನ ನೀವು ನೋಡ್ಕೊಳ್ಬೋದು. ನೀವು CETಗೆ ಹೋಗ್ತಾ ಇದ್ದರೆ ಡೆಫಿನೆಟ್ಲಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಗೊತ್ತಿರುತ್ತೆ. ಬಟ್ ಇದರಲ್ಲಿ ಅಷ್ಟೊಂದು ಪ್ರಾಬ್ಲಮ್ಸ್ ಕೇಳಿದ್ದಿಲ್ಲ. ಓಕೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ರೆಫರ್ ದೀಸ್ ಪ್ರಾಬ್ಲಮ್ಸ್. ಓಕೆ, ಕೆಲವೊಂದು ಟೈಮ್ಸನ್ನು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಶೇರ್ ಮಾಡ್ಯುಲಸ್ ಅಂದರೆ ಏನು ಅಂತ ಕೇಳ್ತಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಬಲ್ಕ್ ಮಾಡ್ಯುಲಸ್, ಅದರ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ. ಆ್ಯಂಡ್ SI ಯೂನಿಟ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಕಂಪ್ರೆಸಿಬಿಲಿಟಿ, ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್ ಇಸ್ ಕಂಪ್ರೆಸಿಬಿಲಿಟಿ, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ನೆಕ್ಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ವಾಟ್ ಈಸ್ ಪಾಯ್ಸನ್ಸ್ ರೇಷಿಯೋ. ಪಾಯ್ಸನ್ಸ್ ರೇಷಿಯೋ ಕ್ವೆಶನ್ನ 2 ಮಾರ್ಕ್ಸಲ್ಲಿ ಗ್ಯಾರಂಟಿ ಕೇಳ್ತಾರೆ. ಅದನ್ನು ಕರೆಕ್ಟಾಗಿ ಡೆಫಿನೇಷನ್ ಇಟ್ಬಿಟ್ಕೊಳ್ಳಿ ವಿತ್ ದಿ ಫಾರ್ಮುಲೆ. ಓಕೆ, ಆ್ಯಂಡ್ ಡಿರೈವ್ ದಿ ಈಕ್ವೇಷನ್ ಫಾರ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇನ್ ಎ ಸ್ಟ್ರೆಚ್ಡ್ ವೈರ್. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಯುವರ್ 3 ಮಾರ್ಕ್ಸ್. ಓಕೆ, ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಈ ಈಕ್ವೇಷನ್ ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಹಾಫ್ ಸ್ಟ್ರೆಸ್ ಇಂಟು ಸ್ಟ್ರೈನ್ ಇಂಟು ವಾಲ್ಯೂಮ್ ಆಫ್ ದಿ ವೈರ್, ವೆರಿ ಇಂಪಾರ್ಟೆಂಟ್. ಮತ್ತು ವರ್ಕ್ ಸ್ಟೋರ್ ಪರ್ ಯೂನಿಟ್ ವಾಲ್ಯೂಮ್ ಏನಿದೆಯಲ್ಲ, ಸೊ ಅದಕ್ಕೆ ಇದು ಈ ಫಾರ್ಮುಲಾ. ಓಕೆ, ಸೊ ದಟ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಎಲಾಸ್ಟಿಕ್ ಬಿಹೇವಿಯರ್ ಆಫ್ ಮಟೀರಿಯಲ್ಸ್. ಸೊ ಇದರಲ್ಲಿ ಕೆಲವೊಂದು ಕ್ವೆಶನ್ಸ್ ಇದು ನೋಡ್ಕೊಳ್ಬೋದು. ಓಕೆ, ಸೊ ಇದರಿಂದ ಅಷ್ಟೊಂದು ಕ್ವೆಶನ್ಸ್ ರಿಪೀಟ್ ಆಗಿಲ್ಲ. ಬಟ್ ನೀವು ಯಂಗ್ಸ್ ಮಾಡ್ಯುಲಸ್ನ ತುಂಬ ಚೆನ್ನಾಗಿ ನೋಡ್ಕೊಂಡು, ಅದರಿಂದ ಕ್ವೆಶನ್ಸ್ ಜಾಸ್ತಿ ಬರುತ್ತೆ. ಆ್ಯಂಡ್ ಇಲ್ಲಿ ಸಮ್ಮರಿನ ನೀವು ನೋಡ್ಕೋಬೋದು. ಹುಕ್ಸ್ ಲಾ ಅಂದರೆ ಏನು ಆ್ಯಂಡ್ ವಾಟ್ ಇಸ್ ಸ್ಟ್ರೆಸ್. ಓಕೆ, ಸೊ ಈ ಆಲ್ ಕ್ವೆಶನ್ಸ್ ನೀವು ನೋಡ್ಕೊಂಡು ಡೆಫಿನೆಟ್ಲಿ ಚಾಪ್ಟರಿಂದ ಕರೆಕ್ಟಾಗಿ ಸ್ಕೋರ್ ಮಾಡ್ಬೋದು. ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದನ್ನು ಕರೆಕ್ಟಾಗಿ ಓದ್ಕೊಂಡೆ ಡೆಫಿನೆಟ್ಲಿ ಕ್ಯಾನ್ ಸ್ಕೋರ್ ರಿಯಲಿ ವೆಲ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಸೊ ಈ ಚಾಪ್ಟರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಕಷ್ಟ ಅನ್ನಿಸ್ಬೋದು, ಬಿಕಾಸ್ ಇಲ್ಲಿ ತುಂಬ ಕಾನ್ಸೆಪ್ಟ್ಸ್ ಇದೆ. ಸೊ ಎಸ್ಪೆಷಲಿ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಚಾಪ್ಟರ್. ಓಕೆ, ಸೊ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ಕ್ಯಾನ್ ರಿಯಲಿ ಸ್ಕೋರ್ ವೆರಿ ವೆಲ್ ಇನ್ ದಿಸ್ ಚಾಪ್ಟರ್. ಸೊ ಆ ಯಾವ್ಯಾವ ಪಾಯಿಂಟ್ಸ್ ಅದನ್ನು ನಾವು ವಿತೌಟ್ ಎನಿ ಡಿಲೇ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಪ್ರೆಷರ್ ಬಗ್ಗೆ ಗೊತ್ತಿರುತ್ತೆ. ಓಕೆ, ಯು ಕ್ಯಾನ್ ನೋ ದಟ್ SI ಯೂನಿಟ್ ಅದ್ರ ಬಗ್ಗೆ ಕೇಳ್ತಾರೆ. ಓಕೆ, ಅಪಾರ್ಟ್ ಫ್ರಮ್ ದಟ್ ಪ್ಯಾಸ್ಕಲ್ಸ್ ಲಾ. ಸೊ ಪ್ಯಾಸ್ಕಲ್ಸ್ ಲಾನ ಅವರು ಕೆಲವೊಂದ್ಸಲ ಡಿರೈವೇಷನ್ನ ಕೇಳ್ತಾರೆ. ಓಕೆ, ಫಾರ್ ದ ಡಿರೈವೇಷನ್ ಯು ಹ್ಯಾವ್ ಟು ಲುಕ್ ದಿಸ್. ಓಕೆ, ಸೊ ಪ್ಯಾಸ್ಕಲ್ಸ್ ಲಾ ಡೆಫಿನೇಷನ್ ನೋಡ್ಕೊಳ್ಳಿ, ಅದನ್ನು 2 ಮಾರ್ಕ್ಸಲ್ಲಿ ಕೆಲವೊಂದ್ಸಲ ಕೇಳ್ತಾರೆ. ಓಕೆ, ಆ್ಯಂಡ್ ವೇರಿಯೇಷನ್ ಆಫ್ ಪ್ರೆಷರ್ ವಿತ್ ಡೆಪ್ತ್ ಅದನ್ನು ನೋಡ್ಕೊಳ್ಳಿ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಗಾಜ್ ಪ್ರೆಷರ್ ಆ್ಯಂಡ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ಮ್ಯಾನೋಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಕೆಲವೊಂದ್ಸಲ MCQs ಅಲ್ಲಿ ಕೇಳ್ತಾರೆ ಅದನ್ನು. ಸೊ MCQs ಅಲ್ಲಿ ಯಾವ್ದು ಕೇಳ್ತಾರೆ ಅಂತ ಹೇಳೋದು ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ನೀವು ಕಂಪ್ಲೀಟಾಗಿ ಓದಿರಬೇಕಾಗುತ್ತೆ. ಆ್ಯಂಡ್ ಇದನ್ನು ನೋಡ್ಕೊಳ್ಳಿ. ಓಕೆ, ವೆನ್ ಎಕ್ಸ್ಟರ್ನಲ್ ಪ್ರೆಷರ್ ಇಸ್ ಅಪ್ಲೈಡ್ ಆನ್ ಎನಿ ಪಾರ್ಟ್ ಆಫ್ ದಿ ಫ್ಲೂಯಿಡ್ ಇನ್ ದ ವೆಸಲ್, ಇಟ್ಸ್ ಈಕ್ವಲಿ ಟ್ರಾನ್ಸ್ಮಿಟೆಡ್ ಇನ್ ಆಲ್ ಡೈರೆಕ್ಷನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್, MCQs ಅಲ್ಲಿ ಕೇಳ್ತಾರೆ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಅಪ್ಲಿಕೇಶನ್ ಆಫ್ ಪ್ಯಾಸ್ಕಲ್ಸ್ ಲಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ಅಪ್ಲಿಕೇಶನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆಲ್. ಓಕೆ, ಇನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓಕೆ, ಹೈಡ್ರಾಲಿಕ್ ಲಿಫ್ಟ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದರ ಮೇಲೆ ಪ್ರಾಬ್ಲಮ್ನ ಕೇಳ್ತಾರೆ CETಯಲ್ಲಿ, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅದು. ಸೊ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಸ್ಟ್ರೀಮ್ ಲೈನ್, ದಿಸ್ ಒನ್
ದಿಸ್ ಇಸ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಹೈಡ್ರಾಲಿಕ್ ಬ್ರೇಕ್ಸ್ ಇನ್ ಆಟೋಮೊಬೈಲ್ಸ್ ಆಲ್ಸೋ ವರ್ಕ್ ಆನ್ ದಿ ಸೇಮ್ ಪ್ರಿನ್ಸಿಪಲ್. MCQs ಕೇಳ್ತಾರೆ. ಓಕೆ, ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಹೈಡ್ರಾಲಿಕ್ ಬ್ರೇಕ್ಸ್ ಅಂತ, ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಸ್ಟ್ರೀಮ್ ಲೈನ್ ಫ್ಲೋ ಆ್ಯಂಡ್ ಟರ್ಬುಲೆಂಟ್ ಫ್ಲೋ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಸೊ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ರೀಮ್ ಲೈನ್ ಫ್ಲೋ ಆ್ಯಂಡ್ ಟರ್ಬುಲೆಂಟ್ ಫ್ಲೋನ ಕೇಳ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಟು ದ್ಯಾಟ್ ಈಕ್ವೇಷನ್ ಆಫ್ ಕಂಟಿನ್ಯೂಟಿಯಿಂದ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ ಸಿ ಇ ಟಿಯಲ್ಲಿ. ಓಕೆ, ರೀಸೆಂಟ್ಲಿ 2025 ಸಿ ಇ ಟಿಯಲ್ಲೂ ಕೇಳಿದ್ದಾರೆ. ಓಕೆ, ಸೊ ದಟ್ಸ್ ವೈ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್, ನಿಮ್ಮ ಬೋರ್ಡ್ ಎಕ್ಸಾಮಲ್ಲೂ ಕೇಳ್ಬೋದು. ಓಕೆ, ನೆಕ್ಸ್ಟ್, ಸೊ ಬೆರ್ನಾಲಿಸ್ ಪ್ರಿನ್ಸಿಪಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಡಿರೈವೇಷನ್ಸ್ ಇದೆ, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಬೆರ್ನಾಲಿಸ್ ಇಕ್ವೇಷನ್. ಸೊ ನೋಡಿ, ಈ ಡಯಾಗ್ರಾಮ್ ಕೇಳಿ ಅವರು ಕೇಳ್ತಾರೆ. ಸೊ ನೀವು ಕರೆಕ್ಟಾಗಿ ಡಿರೈವ್ ಮಾಡಬೇಕಾಗಿದೆ. ದಿಸ್ ಇಸ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಫಾರ್ ಯರ್ 5 ಮಾರ್ಕ್. ಓಕೆ, ಆ್ಯಂಡ್ ಸ್ಪೀಡ್ ಆಫ್ ಎಫ್ಲೆಕ್ಸ್. ಸೊ ಸ್ಪೀಡ್ ಆಫ್ ಎಫ್ಲೆಕ್ಸು ಅಷ್ಟೇ. ಸೊ ಇದು ಈಕ್ವೇಷನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, √2gh. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಟಾರಿಸೆಲ್ಲೀಸ್ ಲಾ, ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಡೈನಮಿಕ್ ಲಿಫ್ಟ್. ಸೊ ಇದನ್ನು ಅವರು ಥಿಯರಿ ಬೇಸ್ಡ್ ಅಂದರೆ 3 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಮತ್ತು ಮ್ಯಾಗ್ನಸ್ ಎಫೆಕ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದು MCQs ಕೇಳ್ತಾರೆ. ಓಕೆ, ಬೋರ್ಡ್ ಎಕ್ಸಾಮಲ್ಲೂ ಅಷ್ಟೇ MCQs ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಮ್ಯಾಗ್ನಸ್ ಎಫೆಕ್ಟ್ ಅಂದರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ನೆಕ್ಸ್ಟ್ ನಿಮಗೆ ವಿಸ್ಕಾಸಿಟಿ. ಸೊ ವಿಸ್ಕಾಸಿಟಿ ಇದನ್ನು ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ ಕೇಳ್ತಾರೆ MCQs. ಓಕೆ, ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಥಿಯರಿ ಬೇಸ್ ಅಷ್ಟು ನೀನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಸ್ಟೋಕ್ಸ್ ಲಾ ಅಲ್ಲೂ ಅಷ್ಟೇ ಈ ಈಕ್ವೇಷನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಸರ್ಫೇಸ್ ಟೆನ್ಷನ್. ವಾಟ್ ಈಸ್ ಸರ್ಫೇಸ್ ಟೆನ್ಷನ್? ಗಿವ್ ಇಟ್ಸ್ SI ಯೂನಿಟ್. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ ಅದು. ಓಕೆ, ಅದೇ ರೀತಿ ಸರ್ಫೇಸ್ ಎನರ್ಜಿನೂ ಅಷ್ಟೇ, ಸರ್ಫೇಸ್ ಎನರ್ಜಿ ಆ್ಯಂಡ್ ಸರ್ಫೇಸ್ ಟೆನ್ಷನ್ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಿಮಗೆ ಥಿಯರಿ ಬೇಸ್ಡ್ ಕ್ವೆಶನ್ 2 ಅಥವಾ 3 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಇದಾದಮೇಲೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂದರೆ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್. ವಾಟ್ ಈಸ್ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ ಅನ್ನೋದು ಕೇಳ್ತಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತು ಯಾವ ಲಿಕ್ವಿಡ್ಗೆ ಅಕ್ಯೂಟ್ ಆ್ಯಂಗಲ್ ಇರುತ್ತೆ, ಯಾವುದಕ್ಕೆ ಅಬ್ಟ್ಯೂಸ್ ಆ್ಯಂಗಲ್ ಇರುತ್ತೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಅದನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಆ್ಯಂಡ್ ಅದಾದಮೇಲೆ ಡ್ರಾಪ್ಸ್ ಆ್ಯಂಡ್ ಬಬಲ್ಸ್ ಮಧ್ಯೆ ಇರೋ ಡಿಫ್ರೆನ್ಸ್ ಏನು, ಆ್ಯಂಡ್ ಕ್ಯಾಪಿಲರಿ ರೈಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ಓಕೆ, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಕ್ಯಾಪಿಲರಿ ರೈಸ್ ಅಂದರೆ ಏನು ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ದ್ಯಾಟ್. ಓಕೆ, ಅದು ಕ್ಯಾಪಿಲರಿ ರೈಸ್ ಎಕ್ಸ್ಪ್ರೆಷನ್ ನೋಡ್ಕೊಳ್ಳಿ. ಓಕೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿರ್ತಕ್ಕಂಥ ಈಕ್ವೇಷನ್ ನೆನ್ಪಿಟ್ಕೊಳ್ಳಿ, ಮತ್ತು ಎಲ್ಲಿ ನಿಮಗೆ ಕ್ಯಾಪಿಲರಿ ರೈಸ್ ಆಗುತ್ತೆ, ಸೊ ಆ ಕಾನ್ಸೆಪ್ಟ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್ ಫಾರ್ ದಿಸ್. ಓಕೆ, ಸೊ ನಾನು MCQs ನಾನು ಕೇಳ್ತಾರೆ ಅಂತಲೂ ಹೇಳಿದ್ದೀನಿ. ಸೊ ಕೆಲವೊಂದು ಎಕ್ಸಾಂಪಲ್ಸನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಮತ್ತು ಇಲ್ಲಿ ಇರ್ತಕ್ಕಂಥ ಡೆಫಿನೇಷನ್ಸ್ ಎಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಡೆಫಿನೆಟ್ಲಿ ಕ್ಯಾನ್ ರಿಯಲಿ ಸ್ಕೋರ್ ವೆಲ್ ಇನ್ ದಿಸ್ ಚಾಪ್ಟರ್. ಬಟ್ ಪ್ರಾಬ್ಲಮ್ಸ್ ಯಾವ್ದು ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಓಕೆ, ಬಿಕಾಸ್ ಯಾವ್ದು ಬೇಕಾದ್ರೂ ಕೇಳ್ಬೋದು. ಸೊ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ಹಿಯರ್ ನಿಮಗೆ ಫಸ್ಟ್ ಆಫ್ ಆಲ್ ಈ ಡಿಗ್ರಿ ಕನ್ವರ್ಷನ್ಸ್ ನೆನ್ಪಿಟ್ಕೊಳ್ಳಿ, ಟೆಂಪರೇಚರ್ ಕನ್ವರ್ಷನ್ಸ್. ಓಕೆ, ಸೆಲ್ಸಿಯಸ್ ಟು ಫ್ಯಾರನೀಟ್ ಆ್ಯಂಡ್ ಕೆಲ್ವಿನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಥಿಂಗ್. ಓಕೆ, ಅದಾದಮೇಲೆ ನಿಮಗೆ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಗೊತ್ತಿರುತ್ತೆ ನಿಮಗೆ ಫ್ರಮ್ ಕೆಮಿಸ್ಟ್ರಿ. ಓಕೆ, ಸೊ ಅದಾದಮೇಲೆ ಅಬ್ಸಲ್ಯೂಟ್ ಝೀರೋ ಅಂದರೆ ಏನು, ಸೊ ಈ ಪಾಯಿಂಟನ್ನು ನಿಮಗೆ ಬೇಸಿಕ್ಕಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಥರ್ಮಲ್ ಎಕ್ಸ್ಪ್ಯಾನ್ಷನ್, ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಓಕೆ, ವಾಟ್ ಈಸ್ ಲೀನಿಯರ್ ಎಕ್ಸ್ಪ್ಯಾನ್ಷನ್, ವಾಟ್ ಈಸ್ ಏರಿಯಾ ಎಕ್ಸ್ಪ್ಯಾನ್ಷನ್, ವಾಟ್ ಈಸ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್, ಆ್ಯಂಡ್ ರಿಲೇಷನ್ ಬಿಟ್ವೀನ್ ದ ರೇಷಿಯೋಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್, ಏರಿಯಾ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ is also very important. Okay, next, coefficient of volume expansion of copper as a function of temperature. ಈ ಕ್ವೆಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಬರ್ತಿಟ್ಕೊಳ್ಳಿ. ಓಕೆ, ನಾಟ್ ಓನ್ಲಿ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್, ಈವನ್ ಫಾರ್ KCT ಎಕ್ಸಾಮನ್ನು ಕೇಳ್ಬೋದು. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕೋಎಫಿಷಿಯಂಟ್ ನೆನ್ಪಿಟ್ಕೊಳ್ಬೇಕಂತ ಏನಿಲ್ಲ. ಓಕೆನಾ, ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಕೊಟ್ಟಿದ್ದಾರೆ ಅದನ್ನು. ಆ್ಯಂಡ್ ನೆಕ್ಸ್ಟ್ ನೋಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗ್ರಾಫ್, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್. ಓಕೆ, ವಾಲ್ಯೂಮ್ ಆಫ್ 1 kg ಆಫ್ ವಾಟರ್, ಇದು ವಾಲ್ಯೂಮ್ ಹೇಗೆ ವೇರಿ ಆಗುತ್ತೆ ಆ್ಯಂಡ್ ಇದು ಡೆನ್ಸಿಟಿ ಹೇಗೆ ವೇರಿ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಓಕೆ, ನೋಡಿ, ಇದು ಯು ಶೇಪ್ ಇದೆ, ಇದು ಉಲ್ಟಾ ಶೇಪ್ ಇದೆ, ರಿವರ್ಸ್ ಯು. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವಾಲ್ಯೂಮ್ ಹೇಗೆ ಎಕ್ಸ್ಪೆಂಡ್ ಆಗುತ್ತೆ, ಅಲ್ಲಿ ಡೆನ್ಸಿಟಿ ಹೇಗೆ ವೇರಿ ಆಗುತ್ತೆ. ಅಟ್ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಿಮಗೆ ಇಟ್ ಈಸ್ ಅಬ್ನಾರ್ಮಲ್ ಬಿಹೇವಿಯರ್ ಆಫ್ ವಾಟರ್ ಅಂತ ಕರೀತಾರೆ. ಓಕೆ, ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ವಾಟ್ ಇಸ್ ಥರ್ಮಲ್ ಸ್ಟ್ರೆಸ್, ಸೊ ಈ ಡೆಫಿನೇಷನ್ ನೋಡ್ಕೊಳ್ಳಿ, ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್, ಡೆಫಿನೇಷನ್ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಈವನ್ ಇನ್ ಯುವರ್ ಕೆಮಿಸ್ಟ್ರಿ ಆಲ್ಸೋ. ಓಕೆ, ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ SI ಯೂನಿಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಸೊ ಇಲ್ಲಿ ನಿಮಗೆ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅನ್ನೋದು ಕೆಮಿಸ್ಟ್ರಿ ಅಷ್ಟು ಡೆಪ್ತಲ್ಲಿ ಹೋಗಬೇಕಾದ ಅವಶ್ಯಕತೆ ಇರೋದಿಲ್ಲ. ಓಕೆ, ಜಸ್ಟ್ ನೀವು ಡೆಫಿನೇಷನ್ ನೋಡ್ಕೊಳ್ಳಿ, ದಟ್ ಇಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಕೆಮಿಸ್ಟ್ರಿಲಿ ನೀವು ಇನ್ನೂ ಡೀಟೇಲಾಗಿ ಗೊತ್ತೀರಾ. ಆ್ಯಂಡ್ ವಾಟ್ ಇಸ್ ಕೆಲೋರಿಮೀಟರ್, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಕೆಲೋರಿಮೆಟ್ರಿ, ಇದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ನಿಮಗೆ CETಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಬೋರ್ಡ್ ಎಕ್ಸಾಮಲ್ಲಿ ಕೇಳೋದು ಸ್ವಲ್ಪ ಡೌಟ್ ಇದೆ. ಓಕೆ, ಸೊ ನೀವು ಹೀಟ್ ಲಾಸ್ ಇಸ್ ಈಕ್ವಲ್ ಟು ಹೀಟ್ ಗೇನ್ ಅಂತ ಎಷ್ಟೊಂದು ಪ್ರಾಬ್ಲಮ್ಸ್ ಮಾಡಿರ್ತೀರಲ್ಲ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಅದನ್ನ ಒಂದ್ಸಲ ನೋಡಿಕೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಆ್ಯಂಡ್ ಚೇಂಜ್ ಆಫ್ ಸ್ಟೇಟ್, ನೋಡಿ ಈ ಗ್ರಾಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ಗ್ರಾಫ್ನ ಕರೆಕ್ಟಾಗಿ ನೋಡ್ಕೊಳ್ಳಿ.
ಯಾಕೆಂದರೆ ನಿಮಗೆ ಸ್ಟೇಟ್ ಚೇಂಜ್ ಆಗಬೇಕಾದ್ರೆ ಚೇಂಜ್ ಆಗುತ್ತಲ್ಲ, ಸೊ ಅಲ್ಲಿ ಎನರ್ಜಿ ಕನ್ಸಂಪ್ಷನ್ ಆಗುತ್ತೆ, ಬಟ್ ದರ್ ಇಸ್ ನೋ ಚೇಂಜ್ ಇನ್ ಟೆಂಪರೇಚರ್. ಅದನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ ನೀವು. ಓಕೆ, ಆ್ಯಂಡ್ ನೆಕ್ಸ್ಟ್ ಮೆಲ್ಟಿಂಗ್ ಆ್ಯಂಡ್ ಫ್ರೀಸಿಂಗ್ ಗೊತ್ತಿರುತ್ತೆ ನಿಮಗೆ. ಓಕೆ, ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ರೆಜುಲೇಷನ್. ನೋಡಿ MCQಸಲ್ಲಿ ಇಂಥ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಡೈರೆಕ್ಟಾಗಿ ರೆಜುಲೇಷನ್ ಅಂತ ಏನು ಅಂತ ಕೇಳಲಿಲ್ಲ. ಓಕೆ, ಬಿಕಾಸ್ ನಿಮಗೆ MCQs ಬರೋಕ್ಕಿಂತ ಮುಂಚೆ ಏನಿತ್ತಲ್ಲ, ಆಗ ಡಿಫೈನ್ ರೆಜುಲೇಷನ್ ಅಂತ ಒಂದು ಸಲ ಕೇಳಿದ್ದಾರೆ. ಬಟ್ ನೀವು ಈಗ MCQs ಬಂದಿರೋದ್ರಿಂದ ನಿಮ್ಗೆ MCQಸಲ್ಲಿ ಕೇಳಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಕೇಳ್ಬೋದು ಅದನ್ನು. ಓಕೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅದನ್ನು. ರೆಜುಲೇಷನ್ ಆ್ಯಂಡ್ ವೇಪರೈಸೇಷನ್, ಬಾಯ್ಲಿಂಗ್ ಪಾಯಿಂಟ್ ಇವೆಲ್ಲ ಗೊತ್ತಿರುತ್ತೆ ನಿಮಗೆ. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ನೆಕ್ಸ್ಟ್ ಇಸ್ ಲೇಟೆಂಟ್ ಹೀಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಸಬ್ಲಿಮೇಷನ್ ನಿಮ್ಗೆ ಗೊತ್ತಿರುತ್ತೆ, ಕೆಮಿಸ್ಟ್ರಿ ಓದಿರ್ತೀರಾ, ಸೊ ನೀಡ್ ಟು ನೋಟ್ ದಟ್. ಆ್ಯಂಡ್ ನೆಕ್ಸ್ಟ್ ಲೇಟೆಂಟ್ ಹೀಟ್. ಸೊ ಲೇಟೆಂಟ್ ಹೀಟ್ ಈಸ್ ಹಿಡನ್ ಹೀಟ್. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಲೇಟೆಂಟ್ ಹೀಟ್ ಆ್ಯಂಡ್ ಕೋಎಫಿಷಿಯೆಂಟ್ ಅದನ್ನೆಲ್ಲ ಕೇಳ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಕಂಡಕ್ಷನ್. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಅದು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ಅದನ್ನು. ಓಕೆ, ಆ್ಯಂಡ್ ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಏನು, ಇದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಓಕೆ, ಒಂದು ಕ್ವೆಶನ್ ಇದೆ, ಅದು ಯಾವುದು ಅಂತ ಮುಂದೆ ಹೇಳ್ತೀನಿ ನಾನು. ಓಕೆ, ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಇದನ್ನು ಕೆಲವೊಂದು ಸಲ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕನ್ವೆಕ್ಷನ್, ವಾಟ್ ಇಸ್ ಕನ್ವೆಕ್ಷನ್ ಅಂತ ಕೇಳ್ತಾರೆ. ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ರೇಡಿಯೇಷನ್. ಓಕೆ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಗ್ರಾಫ್ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂದರೆ ಏನು, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ವಿಚ್ ಹೌ ಇಟ್ ಈಸ್ ಡಿಪೆಂಡೆಂಟ್. MCQs ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅದು. ಓಕೆ, ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಇಸ್ ಬೋಲ್ಟ್ಸ್ಮನ್, ಸ್ಟೀಫನ್ ಬೋಲ್ಟ್ಸ್ಮನ್ಸ್ ಲಾ. ಓಕೆ, ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಅಂತ ಏನು ಸಿಗ್ಮಾ ಇದೆಯಲ್ಲ, ಸೊ ಅವೆಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ. ಓಕೆ, ಆ ಈಕ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. H = AE sigma T⁴. ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಅಂದರೆ ಏನು, ತುಂಬ ಸಿಂಪಲ್ ಇದೆ ಲಾ. ನಿಮಗೆ ಟೈಮ್ ಆಗ್ತಾ ಟೆಂಪ್ರೇಚರ್ ಕಡಿಮೆ ಆಗ್ತಾ ಕೂಲ್ ಆಗೋದು ಲೇಟ್ ಆಗುತ್ತೆ. ಓಕೆ, ಅದನ್ನು ನೆನ್ಪಿಟ್ಕೊಳ್ಬೇಕು. ನೋಡಿ, ಇಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಈ ಗ್ರಾಫ್ನ ನೋಡ್ಕೊಳ್ಳಿ, ಮತ್ತು ಲಾಗರಿದಮಿಕ್ ಗ್ರಾಫ್ನ ನೋಡ್ಕೊಳ್ಬೇಕಾಗುತ್ತೆ ನೀವು. ಈ ಗ್ರಾಫ್ ತುಂಬ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಲಾಗ್ ಇದ್ದರೆ ನಿಮಗೆ ಸ್ಟ್ರೈಟ್ ಲೈನ್ ಬರುತ್ತೆ. ಲಾಗ್ ಇಲ್ಲ ಅಂದರೆ ನಿಮಗೆ ಇದು ಈ ಥರ ಕರ್ವ್ ಇರುತ್ತೆ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಡಿಫ್ರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದ್ಸಲ MCQಸಲ್ಲಿ ಕೊಟ್ಟು ವಿಚ್ ಇಸ್ ದಿ ಕರೆಕ್ಟ್ ಗ್ರಾಫ್ ಅಂತ ಕೇಳ್ತಾರೆ. ಸೊ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಕ್ವೆಶನ್ಸ್ನ CETಯಲ್ಲಿ ಕೇಳಿದ್ದಾರೆ, ಬಟ್ ಇಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಕೆಲವೊಂದು ಸಲ ಕೇಳ್ಬೋದು. ಸೊ ಅಲ್ಲಿ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಆ್ಯಂಡ್ ಇಲ್ಲಿ ಸಮ್ಮರಿಯಲ್ಲಿ ನೀವು ಇದನ್ನು ನೋಡ್ಬೋದು. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಡೆಫಿನೆಟ್ಲಿ ಯು ಕ್ಯಾನ್ ರಿಯಲಿ ಡೂ ವೆಲ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಓಕೆ, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಇದೇ ರೀತಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಾನು ಹಾಕ್ತಾ ಇರ್ತೀನಿ. ಸೊ ಡೆಫಿನೆಟ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.